ನಮಸ್ಕಾರ. ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನೋಡೋಣ ಬನ್ನಿ. ಸಾಮಾನ್ಯವಾಗಿ ಸೃಜನಶೀಲತೆ ಅಂದರೆ ಅದು ಹುಟ್ಟಿನಿಂದಲೇ ಬರಬೇಕು ಅಂತ ಅಂದ್ಕೊಂಡಿರ್ತೇವೆ ಅಲ್ವಾ? ಆದರೆ ಈ ಒಂದು ವಿಶ್ಲೇಷಣೆಯಲ್ಲಿ ಅದನ್ನು ಒಂದು ಅಭ್ಯಾಸದ ಹಾಗೆ, ಒಂದು ಸ್ಕಿಲ್ ಹಾಗೆ ಹೇಗೆ ಬೆಳೆಸ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಹಾಗಾದ್ರೆ ಶುರು ಮಾಡೋಣ. ನೋಡಿ, ಇದೇ ಈ ಸಂಪೂರ್ಣ ಚರ್ಚೆಯ ಒಂದು ಪ್ರಮುಖವಾದ ಅಂಶ. ಇದೊಂದು ಸಲಹೆ ಮಾತ್ರ ಅಲ್ಲ, ಇದೊಂದು ಆಕ್ಷನ್ ತೆಗೆದುಕೊಳ್ಳೋಕ್ಕೆ ಪ್ರೇರೇಪಿಸುವ ಮಾತು. ನಮ್ಮ ಮನಸ್ಥಿತಿಯಲ್ಲಿ ಆಗುವ ಈ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಅದೇ ಎಲ್ಲದಕ್ಕೂ ಅಡಿಪಾಯ. ಇಲ್ಲಿ ಸೃಜನಶೀಲತೆಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ಇದು ಕೆಲವೇ ಸಿಕ್ಕಿರೋ ಜನ್ಮಜಾತ ವರ ಅಲ್ಲ, ಬದಲಾಗಿ ಇದೊಂದು ನಡವಳಿಕೆ. ಇದನ್ನ ಯಾರು ಬೇಕಿದ್ರೂ ಸಕ್ರಿಯವಾಗಿ ಪ್ರಯತ್ನಪಟ್ಟು ಬೆಳೆಸ್ಕೊಳ್ಬಹುದಾದ ಒಂದು ಅಭ್ಯಾಸ. ಹಾಗಾದ್ರೆ ಈ ಸೃಜನಶೀಲತೆಯ ಪಯಣದ ಮೊದಲ ಹೆಜ್ಜೆ ಯಾವುದೋ? ಅದುವೇ ಕುತೂಹಲ. ಎಲ್ಲವೂ ಶುರುವಾಗೋದೇ ಪ್ರಶ್ನೆ ಕೇಳೋದ್ರಿಂದ ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಿಂದ. ಕುತೂಹಲ ಅಂದ್ರೆ ಸುಮ್ಮನೆ ಏನೋ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ವಿಷಯಗಳನ್ನ ಇನ್ನಷ್ಟು ಉತ್ತಮಪಡಿಸಬೇಕು ಅಂದ್ರೆ ಮೊದಲು ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡ್ಕೊಳ್ಳುವಿಕೆ ಮತ್ತು ಸುಧಾರಣೆಯ ನಡುವೆ ಇರುವ ಸೇತುವೆಯೇ ಕುತೂಹಲ. ಕುತೂಹಲದಿಂದ ಕೂಡಿರೋ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಅದು ಮೊದಲು ಕೇಳೋ ಪ್ರಶ್ನೆನೇ ಇದು. ಈಗಿರೋ ಸ್ಥಿತಿಯನ್ನ ಪ್ರಶ್ನಿಸುತ್ತೆ, ಇದು ಯಾಕೆ ಹೀಗೆ ಇದೆ ಅಂತ. ಪ್ರಶ್ನೆಗೆ ಉತ್ತರ ಸಿಕ್ಕಿದ ತಕ್ಷಣ ಮುಂದಿನ ಯೋಚನೆ ಶುರುವಾಗುತ್ತೆ, ಸುಧಾರಣೆಯ ಕಡೆಗೆ. ಸರಿ, ಇದು ಹೀಗೆ ಅಂತ ಗೊತ್ತಾಯ್ತು, ಆದರೆ ಇದಕ್ಕಿಂತ ಉತ್ತಮವಾದ ದಾರಿ ಇಲ್ವಾ, ಪರ್ಯಾಯಗಳು ಇವೆಯಾ ಅಂತ ಹುಡುಕಾಟ ಶುರು. ಕೊನೆಗೆ ಈ ಪ್ರಶ್ನೆಗಳು ಹೊಸ ಸಾಧ್ಯತೆಗಳ ಬಾಗಿಲನ್ನೇ ತೆರೆಯುತ್ತವೆ. ನಾವು ಬೇರೆ ಏನು ಮಾಡಬಹುದು ಅನ್ನೋ ಈ ಪ್ರಶ್ನೆ ನಮ್ಮ ಯೋಚನಾ ಲಹರಿಯನ್ನ ಇನ್ನಷ್ಟು ವಿಸ್ತಾರಗೊಳಿಸುತ್ತೆ. ಈ ಪ್ರಶ್ನೆ ಕೇಳುವ ಪ್ರಕ್ರಿಯೆಯನ್ನೇ ಒಂದು ಟೂಲ್ ಕಿಟ್ ಥರ ಬಳಸ್ಬೋದು. ಏಕೆ, ಏನು, ಯಾರು, ಎಲ್ಲಿ, ಯಾವಾಗ ಮತ್ತು ಹೇಗೆ ಅನ್ನೋ ಈ ಸರಳ ಪದಗಳಿದೆಯಲ್ಲ, ಇವು ಯಾವುದೇ ವಿಷಯದ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡೋಕ್ಕೆ ಸಹಾಯ ಮಾಡ್ತವೆ. ಕುತೂಹಲ ಬಂತು, ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ವಿ. ಮುಂದಿನ ಹಂತ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು. ಯಾಕಂದ್ರೆ ಸೃಜನಶೀಲತೆ ಅಂದ್ರೆ ಬರೀ ಯೋಚನೆ ಮಾಡೋದಲ್ಲ, ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಿ ಅದನ್ನ ಕಾರ್ಯರೂಪಕ್ಕೆ ತರೋದು. ನೋಡಿ, ನಮ್ಗೆಲ್ಲ ಒಂದು ಕಂಫರ್ಟ್ ಝೋನ್ ಇರುತ್ತೆ. ಅಂದ್ರೆ ಎಲ್ಲ ಗೊತ್ತಿರೋ ಕೆಲ್ಸಗಳನ್ನೇ ಮಾಡೋದು. ಅಲ್ಲಿ ರಿಸ್ಕ್ ಇರಲ್ಲ, ಸುರಕ್ಷಿತವಾಗಿರ್ತೇವೆ. ಆದರೆ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. ಇನ್ನೊಂದು ಕಡೆ ಕ್ರಿಯೇಟಿವ್ ಝೋನ್ ಅಂದ್ರೆ ಉದಾಹರಣೆಗೆ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡೋದು ಅಥವಾ ಗೊತ್ತಿಲ್ಲದ ವಿಷಯದ ಬಗ್ಗೆ ಪ್ರೆಸೆಂಟೇಷನ್ ಕೊಡೋದು. ಇದು ಸ್ವಲ್ಪ ಭಯ ಹುಟ್ಟಿಸ್ಬೋದು, ಆದರೆ ನಮ್ಮ ಸಾಮರ್ಥ್ಯಗಳು ನಿಜವಾಗ್ಲೂ ವಿಸ್ತಾರಗೊಳ್ಳೋದು ಇಲ್ಲೇ. ಹಾಗಾಗಿ ಆತ್ಮವಿಶ್ವಾಸ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇದು ಕೇವಲ ಧೈರ್ಯದ ವಿಷಯ ಅಲ್ಲ. ನನ್ನಿಂದ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋಕ್ಕಾಗತ್ತೆ ಅಂತ ನಂಬಿದ್ರೆ ಆಗತ್ತೆ. ಆ ನಂಬಿಕೆಯೇ ನಮ್ಮ ಮೆದುಳಿಗೆ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಲು ಒಂದು ಸಂಕೇತ ಕೊಟ್ಟ ಹಾಗೆ. ಇದೇ ವಿಚಾರವನ್ನ ಇಲ್ಲಿ ಒತ್ತಿ ಹೇಳಲಾಗ್ತದೆ. ನಮ್ಮ ಮೆದುಳಿದೆಯಲ್ಲ, ಅದೊಂದು ಅದ್ಭುತ. ನಮ್ಮ ಮೇಲಿನ ನಮಗೆ ಇರುವ ಅನುಮಾನಗಳಿಂದ ಅದಕ್ಕೆ ಮುಕ್ತಿ ಕೊಟ್ರೆ ಸಾಕು, ಅದು ಅಪಾರ ಸೃಜನಶೀಲತೆಯನ್ನ ಪ್ರದರ್ಶಿಸುತ್ತೆ. ಆ ಸ್ವಾತಂತ್ರ್ಯವನ್ನ ನಾವು ಅದಕ್ಕೆ ಕೊಡಬೇಕು. ಸರಿ, ಕುತೂಹಲ ಆಯ್ತು, ಆತ್ಮವಿಶ್ವಾಸ ಬಂತು. ಈಗ ಸೃಜನಶೀಲ ಮನಸ್ಥಿತಿಯ ಮತ್ತೊಂದು ಬಹಳ ಮುಖ್ಯವಾದ ಅಂಶಕ್ಕೆ ಬರೋಣ. ಅದೇ ಆಶಾವಾದ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದ ಕೋವಿಡ್ ಲಾಕ್ಡೌನ್. ಅದು ಇಡೀ ಜಗತ್ತನ್ನೇ ಆತಂಕಕ್ಕೆ, ಭಯಕ್ಕೆ ದೂಡಿದಂತಹ ಒಂದು ಬಿಕ್ಕಟ್ಟು. ಆದರೆ ಒಂದು ಸೃಜನಶೀಲ ಮನಸ್ಸು ಇದನ್ನ ಬೇರೆ ರೀತಿ ನೋಡುತ್ತೆ. ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿವೆ ಅಂತ. ಭಯ ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡಬಹುದು. ಆದರೆ ಆಶಾವಾದವು, ಸರಿ, ಈ ಪರಿಸ್ಥಿತಿಯಲ್ಲೂ ನಾವು ಏನಾದ್ರೂ ಒಳ್ಳೆದನ್ನ ಹುಡುಕ್ಬೋದಾ ಅಂತ ಯೋಚಿಸೋಕೆ ಪ್ರೇರೇಪಿಸುತ್ತೆ. ಕೆಟ್ಟದನ್ನ ಒಪ್ಕೊಂಡು ಅದರ ಜೊತೆಗೆ ಬರೋ ಒಳ್ಳೆಯ ಅವಕಾಶಗಳನ್ನ ಹುಡುಕೋದು. ಉದಾಹರಣೆಗೆ ರಿಮೋಟ್ ವರ್ಕ್ ಜಾಸ್ತಿಯಾಗಿದ್ದು. ಈ ಆಶಾವಾದಿ ಮನಸ್ಥಿತಿ ಇದೆಯಲ್ಲ, ಇದು ಬರೀ ಸಾಂಕ್ರಾಮಿಕಕ್ಕೆ ಮಾತ್ರ ಸೀಮಿತವಲ್ಲ. ನಮ್ಮ ಜೀವನದಲ್ಲಿ ಬರುವ ಯಾವುದೇ ದೊಡ್ಡ ಸವಾಲಿಗೂ ಇದನ್ನ ಅನ್ವಯಿಸಬಹುದು. ಕಂಪನಿ ಟೇಕ್ ಓವರ್ ಆಗಿರ್ಬೋದು, ಕೆಲಸ ಕಳ್ಕೊಳ್ಳುವ ಸಂದರ್ಭ ಇರ್ಬೋದು, ಅಥವಾ ತಂತ್ರಜ್ಞಾನದಲ್ಲಿ ದೊಡ್ಡ ಬದಲಾವಣೆ ಆಗಿರಬಹುದು. ಪ್ರತಿಯೊಂದು ಬದಲಾವಣೆಯಲ್ಲೂ ಅವಕಾಶವನ್ನು ಹುಡುಕುವ ದೃಷ್ಟಿಕೋನ ಇದು. ಹಾಗಾದ್ರೆ ಇದರಿಂದ ಕಲಿಬೇಕಾದ ಪ್ರಮುಖ ಪಾಠ ಏನು? ನಮ್ಮ ಗಮನವನ್ನ ನಕಾರಾತ್ಮಕ ಯೋಚನೆಗಳಿಗೆ ಕೊಡೋ ಬದಲು ಏನಾದ್ರೂ ಒಳ್ಳೇದನ್ನು ಹುಡುಕೋ ಅಂತ ನಮ್ಮ ಮೆದುಳಿಗೆ ನಾವೇ ಆತ್ಮವಿಶ್ವಾಸದಿಂದ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು. ಪರಿಹಾರಗಳನ್ನು ಹುಡುಕೋಕೆ ಅದನ್ನು ನಿರ್ದೇಶಿಸಬೇಕು. ಸರಿ, ನಾವು ಇಲ್ಲಿಯವರೆಗೂ ಚರ್ಚೆ ಮಾಡಿದ ಎಲ್ಲ ಅಂಶಗಳನ್ನ ಸೇರಿಸಿ ಒಂದು ಸಣ್ಣ ಕ್ರಿಯಾತ್ಮಕ ಟೂಲ್ಕಿಟ್ ರೀತಿ ಒಟ್ಟಿಗೆ ನೋಡೋಣ ಬನ್ನಿ. ಇವೇ ನೋಡಿ ಆ 5 ಪ್ರಮುಖ ಅಭ್ಯಾಸಗಳು.
ನಿರಂತರವಾಗಿ ಹೊಸ ವಿಷಯಗಳನ್ನ ಕಲಿತಾ ಇರೋದು, ಪ್ರತಿಯೊಂದನ್ನೂ ಪ್ರಶ್ನಿಸೋದು, ಹೊಸ ಸವಾಲ್ಗಳು ಬಂದಾಗ ಭಯಪಡದೆ ಸ್ವೀಕರಿಸೋದು, ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡೋದು ಮತ್ತು ಯಾವಾಗ್ಲೂ ಆಶಾವಾದಿಯಾಗಿರೋದು. ಇವು ಸೃಜನಶೀಲತೆಯನ್ನ ನಮ್ಮ ದೈನಂದಿನ ಜೀವನದ ಒಂದು ಭಾಗವನ್ನಾಗಿ ಮಾಡ್ತವೆ. ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಎಲ್ಲಾ ಪರಿಕಲ್ಪನೆಗಳನ್ನ ತಕ್ಷಣವೇ ಅಳವಡಿಸ್ಕೊಳ್ಳೋಕೆ ಇದೊಂದು ಸಣ್ಣ ಸವಾಲು. ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಕೆಲಸದಲ್ಲಿ ನಾವು ಬಹಳಾ ಸಮಯದಿಂದ ನಂಬ್ಕೊಂಡು ಬಂದಿರೋ ಯಾವ ಒಂದು ಹಳೆ ಯೋಚನೆಯನ್ನ ನಾವು ಮೊದಲು ಪ್ರಶ್ನಿಸಕ್ಕೆ ತಯಾರಿದ್ದೀವಿ? ಇದರ ಬಗ್ಗೆ ಒಮ್ಮೆ ಯೋಚಿಸಿ.